ಇವತ್ತು ನಮ್ಮ ನಿರ್ಮಾಪಕರುಗಳು ಒಂದು ಪತ್ರ ಮುಖಾಂಡ ವಾಣಿಜ್ಯ ಮಂಡಳಿಯಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಕೆಲವರು ಯಾರೋ ಗ್ರೂಪಲ್ಲಿ ಸಬ್ಸಿಡಿ ತುಂಬ ಇದೆ. ಚಿತ್ರರಂಗದಲ್ಲಿ ಇಡೀ ಉದ್ಯಮ ಇರೋ ಗಂಟ ಸಬ್ಸಿಡಿ ಕೊಡಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಹಾಗೂ ವಾಣಿಜ್ಯ ಮಂಡಳಿ ಉದ್ದೇಶ. ಯಾವ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸೋದನ್ನು ಎರಡನೇ ಮಾತೇ ಇಲ್ಲ. ಸಬ್ಸಿಡಿ ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. 10 ಲಕ್ಷ ಇರೋದು 15 ಲಕ್ಷ ಮಾಡಿ ಬೇಕಾದ್ರೆ ಕೇಳ್ತೀವಿ, ಕಮ್ಮಿ ಮಾಡಿ ಅಂತ ಕೇಳಲ್ಲ. 125 ಸಿನಿಮಾ ಇದೆ, ಇವಾಗ 200 ಸಿನಿಮಾ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಇಡೀ ಉದ್ಯಮದ ದೃಷ್ಟಿಯಿಂದ ಎಲ್ಲರೂ ಹೇಳ್ತಾರೆ. ಯಾರೋ ಒಬ್ಬರು ಮಾತಾಡೋದಂತ ಇನ್ನು ಮುಂದಕ್ಕೆ ಯಾರೂ ಇದ್ರ ಬಗ್ಗೆ ಮಾತಾಡಬೇಡಿ. ಚಿತ್ರೋದ್ಯಮದ ತುಂಬ ಸಮಸ್ಯೆ ಇದೆ, ನಿರ್ಮಾಪಕರ ಹೈಯೆಸ್ಟ್ ಸಮಸ್ಯೆ ಇದೆ. ನಿರ್ಮಾಪಕನೇ ಚಿತ್ರ ಸ್ಟಾರ್ಟ್ ಮಾಡಬೇಕು, ಚಿತ್ರೀಕರಣ ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾವ ಥಿಯೇಟ್ರಲ್ಲಾಗಲಿ ಯಾವುದರಲ್ಲಿ ಥಿಯೇಟ್ರಿಗೂ ಕೆಲವರು ಬಾಡಿಗೆ ಕೊಟ್ಟು ಪರ್ಸೆಂಟೇಜ್ ಅಲ್ಲದೆ ಪ್ರಿಂಟ್ ಬುಡ್ ಹಾಕಿ ಎಲ್ಲ ಅವನೇ ಮಾಡ್ತಾನೆ. ಎಲ್ಲ ಅವರೇನೋ ಬರೀ ಒಬ್ಬ ನಿರ್ಮಾಪಕ ಹೊರ್ತಾನೆ. ಅದು ಮುಂದೆ ಯಾವ ರೀತಿ ಅವ್ರಿಗೆ ಹೊರೆ ಕಮ್ಮಿ ಮಾಡಬೇಕು, ಚಿತ್ರಗಳು ಯಾಕೆ ಹೋಯ್ತಾ ಇಲ್ಲ, ಏನು ಮಾಡಬೇಕು, ಸರ್ಕಾರದಲ್ಲಿ ನಾವೇನು ಕೇಳಬೇಕು, ಇವೆಲ್ಲ ಉದ್ದೇಶಪೂರ್ವಕ ಮಾಡ್ತಾಯಿದ್ದೀವಿ. ಯಾವುದು ಕೆಟ್ಟ ಉದ್ದೇಶ ಇಲ್ಲ. ನಿರ್ಮಾಪಕ ಉಳಿದ್ರೆ ಚಿತ್ರರಂಗ ಉಳಿತದೆ. ಮೊದಲು ನಿರ್ಮಾಪಕ ನಾವು ಆದ್ಯತೆ ಇಟ್ಕೊಂಡಿದ್ದೀವಿ. ಅದರಿಂದ ಇನ್ನು ಮುಂದಕ್ಕೆ ಯಾರೇ ಆಗಲಿ ಚಿತ್ರೋದ್ಯಮ ಇನ್ನು ಮುಂದಕ್ಕೆ ಹಿಂದೆ ಏನು ಮಾತಾಡೋದು ಗೊತ್ತಿಲ್ಲ. ಮುಂದಕ್ಕೆ ನಾವಂತೂ ಅಚ್ಚುಕಟ್ಟಾಗಿ ಉದ್ಯಮದ ದೃಷ್ಟಿಯಿಂದ ನಿರ್ಮಾಪಕದ ದೃಷ್ಟಿಯಿಂದ ನಾಟ್ ಓನ್ಲಿ ನಿರ್ಮಾಪಕ, ವಿತರಕ, ಪ್ರದರ್ಶಕ ಎಲ್ಲರೂ ಉಳ್ಕೋಬೇಕು ಅನ್ನೋದಕ್ಕೆ ಸರ್ಕಾರದಲ್ಲಿ ಏನು ಬೇಕು ಸರ್ಕಾರದ ಸಹಾಯ ತೊಗೊಂಡು ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಮಾಡಬೇಕು ಅಂತ ಇದನ್ನು ಕಂಪ್ಲೀಟ್ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಬಡ್ಜೆಟ್ ಮಾಡೋಕ್ಕಿಂತ ಮುಂಚೆ ನಾವು ಸಿನಿಮಾಗೆ ಚಿತ್ರರಂಗದಿಂದ ಏನು ಕೊಡಬೇಕು ಅಂತ ನಮ್ಮ ಎಲ್ಲ ಕಮಿಟಿ EC ಮೆಂಬರ್ ತಿಳಿಸ್ಬಿಟ್ಟು ನಾವು ಬಡ್ಜೆಟ್ ಸರ್ಕಾರ ಕೊಡ್ತೀವಿ. ಇನ್ನು ಮುಂದಕ್ಕೆ ಯಾರು ಗೊಂದಲ ಮಾಡ್ಕೋಬೇಡಿ, ನೀವು ಮಾತಾಡಬೇಡಿ. ಏನೇ ಸಮಸ್ಯೆ ಇದ್ರೂ ಬಂದು ನಮ್ಮ ವಾಣಿಜ್ಯ ಮಂಡಳಿಗೆ ತಿಳಿಸಿ, ಸೆಕ್ರೆಟರಿ ಅಧ್ಯಕ್ಷತೆ ನಾವು ಇರ್ತೀವಿ. ಯಾರೇ ಬಂದು ತಿಳಿಸಿದ್ರೆ ನಿಮ್ಮದು ಏನೇ ಕುಂದುಕೊರತೆಗೆ ಯಾವಾಗಲೂ ನಾವು ಸದಾ ಭಾಗಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವಿದ್ದೀವಿ. ಚಿತ್ರರಂಗ ಉಳಿಬೇಕು, ಬೆಳಿಬೇಕು. ಯಾಕೆಂದರೆ ಇವತ್ತು ನಾವಿರ್ತೀವಿ, ನಾಳೆ ಇನ್ನೊಬ್ರು ಬರ್ತಾರೆ. ಉದ್ಯಮ ಸದಾ ಶಾಶ್ವತವಾಗಿರ್ತದೆ. ಆ ಉದ್ಯಮಕ್ಕೆ ಯಾವುದು ಕಳಂಕ ತರಬಾರ್ದು. ಸುಮ್ಮನೆ ಊಹಾಪೋಹ ನೀವು ವಯಸ್ಸಲ್ಲಿ ಯಾಕೆಂದರೆ ಸುಮಾರು 4,000 ಜನ ಮಾತಾಡೋದು ಕೆಲವರು ಅಭ್ಯಾಸ ಇಟ್ಕೊಳ್ತಾರೆ. ಅಂಥವ್ರೆ ಇನ್ನು ಮುಂದೆ ಮಾತಾಡಬೇಡಿ, ತಿಳ್ಕೊಳ್ಳಿ. ನಿರ್ಮಾಪಕ ಸಿನಿಮಾ ಮಾಡೋದು ಕಷ್ಟ ಏನಿದೆ ಅಂತ ನಿಜವಾದ ನೋವಿದೆ, ಅರ್ಥ ಇದೆ. ಅದರಿಂದ ಇದು ಬಿಟ್ಟಾದ ಮೇಲೆ ನಮಗೆ ತುಂಬ ಇನ್ನು ಮುಂದಕ್ಕೆ ಈ ಥರದಲ್ಲಿ ಕಡಿವಾಣ ಹಾಕಿ ಅಂಥವ್ರಿಗೆ ನಾವು ಯಾವ ರೀತಿಯೂ ನಾನ್ ಕೋಪರೇಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ. ನಿಮ್ಗೆ ಏನು ಬೇಕು ಹೇಳಿ ಸಮಸ್ಯೆ ನಾವು ಮಾಡೋಣ, ಸರ್ಕಾರದ ಒಟ್ಟಾಗಿರೋಣ. ಅದು ಬಿಟ್ಬಿಟ್ಟು ಇದೆಲ್ಲ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಇದನ್ನು ಕೂಡಲೇ ಇವರೇನು ಅಧ್ಯಕ್ಷ ನಿರ್ಮಾಪಕ ಸಂಘ ಕೊಟ್ಟಿದ್ದಾರೆ ನಿರ್ಮಾಪಕರೆಲ್ಲ, ಅದನ್ನು ಆಲ್ಮೋಸ್ಟ್ ಅಲ್ಲೂ ಸರ್ಕಾರದಲ್ಲೂ ಮನವಿ ಮಾಡಿ ಇನ್ನು ಮುಂದಕ್ಕೆ ಯಾವ ರೀತಿ ಚಿತ್ರೋದ್ಯಮದಲ್ಲಿ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ನಾವು ಒಗ್ಗಟ್ಟಾಗಿದ್ದರೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇಡೀ ಚಿತ್ರೋದ್ಯಮ ನಿರ್ಮಾಪಕರು, ವಿತರಕರು, ಎಕ್ಸಿಬಿಟರ್ ಎಲ್ಲರೂ ಮೂವರು ನಮಗೆ ನೋಡ್ಕೊಂಡು ಎಲ್ಲರೂ ಒಬ್ಬರು ಮುಂದೊಂದು. ಆದರೆ ಹೆಚ್ಚಿಗೆ ನಿರ್ಮಾಪಕಂದೇ ಜಾಸ್ತಿ ಜವಾಬ್ದಾರಿ ಇರ್ತದೆ. ನಿರ್ಮಾಪಕನೇ ಸಿನಿಮಾ ಮಾಡೋದು, ನಿರ್ಮಾಪಕರೇ ಡಿಸ್ಟ್ರಿಬ್ಯೂಟರ್ ಮಾಡೋದು. ಯಾಕಂದರೆ ಇವತ್ತು ಯಾವ ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಆಗ್ತಾಯಿಲ್ಲ. ಯಾಕಂದರೆ ಅವ್ರ ತಾನೇ ಪತ್ರ ಕೊಡ್ತಾರೆ ಇಲ್ಲ. ಚಿತ್ರಮಂದಿರ ಸಮಸ್ಯೆ ಇದೆ, ಚಿತ್ರಮಂದಿರಗಳಿಗೆ ಪರ್ಸೆಂಟೇಜ್ ಕೊಡರಿಲ್ಲ. ಅದರಿಂದ ತುಂಬ ಚಿತ್ರಮಂದಿರ ಕಮ್ಮಿ ಆಗ್ಬೋದು. ಇವತ್ತು ವಾರಕ್ಕೆ 14-15 ಕನ್ನಡ ಸಿನಿಮಾ, ತೆಲುಗು ಸಿನಿಮಾ 10, ತಮಿಳು ಸಿನಿಮಾ 8, ಹಿಂದಿ ಸಿನಿಮಾ 35-40 ಸಿನಿಮಾ ಬರ್ತದೆ. ಯಾವ ರೀತಿ ತಡ್ಕೋಬೇಕು, ಯಾವ ರೀತಿ ಮಾಡಬೇಕು ಸಿನಿಮಾ, ಅದೆಲ್ಲ ಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾವು ಕೂತ್ಕೊಂಡು ಮಾತಾಡ್ತೀವಿ. ನೀವು ಕೊಟ್ಟಿದ್ದಕ್ಕೆ 200 ಸಿನಿಮಾ ಆಗಿತ್ತಲ್ಲ ಅಣ್ಣ, ಅದು ಯಾವುದು 200 ಸಿನಿಮಾಗೆ ಸಬ್ಸಿಡಿ ಬೇಕು ಅಂತ ನಾವು ಕೇಳ್ತಾ ಇರೋದು. 200 ಸಿನಿಮಾ ಆಗಿತ್ತು, ಪದಾಧಿಕಾರಿಗಳಿದ್ರು, ಹೋದ್ಸರಿ ಬಂದ್ರು, ಕೊಟ್ಟರು, ಮಾಡಿದ್ರು. ಬಜೆಟ್ ಪೂರ್ವಭಾವಿ ಸಭೆ ನಡೀತಿದೆ. 200 ಸಿನಿಮಾ ಇಂಪ್ಲಿಮೆಂಟೇ ಮಾಡಿಲ್ಲ, ಬರೀ 125 ಕೊಡ್ತಾ ಇದಾರೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ಸಬ್ಸಿಡಿ, ಇಲ್ಲಿ ತುಂಬಾ ಕಡಿಮೆ ಇದೆ. 10-15 ಲಕ್ಷ ಒಳಗಡೆ ಇದೆ. 15 ಲಕ್ಷ ಅನೌನ್ಸ್ ಮಾಡಿದ್ರು, ದಯವಿಟ್ಟು ಅದು ಮಾಡಿಲ್ಲ. ಅದನ್ನ ಮಾಡ್ತೀವಿ ಸರ್. ಫಸ್ಟ್ ನಾವು ಬೇರೆ ರಾಜ್ಯದಲ್ಲಿ ಇದೆಯಲ್ಲ, ನಮ್ಮ ರಾಜ್ಯ ಕೊಡಿ ನಾವು ಕೇಳ್ತೀವಿ. ಬೇರೆ ರಾಜ್ಯದಲ್ಲಿ 120 120 ನಮಗೆ ಬೇಕಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾಗಳು ಕೊಡಿ, ನಮ್ಮ ಪಾಲಿಸಿ ಅಷ್ಟೇ. ನಾವು ಅವರು ಬೇರೆ ರಾಜ್ಯ 25 50 70 25 ಅಂತಾರೆ. ನಾವು ನಮ್ಮ ರಾಜ್ಯದಲ್ಲಿ 200 ಸಿನಿಮಾ ಕೊಡಿ, ಆದರೆ ಇನ್ನೊಂದು 25 ಜಾಸ್ತಿನೇ ಕೊಡಿ. ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ದುಡ್ಡನ್ನು ಅವ್ರು ಕೊಡೋದೇನಿಲ್ಲ, ಕೋಟ್ಯಾಂತರ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ. ಮನವಿ ಮಾಡ್ತೀವಿ. ಸರ್ಕಾರ ನಾವು ಹೇಳಿದ ತಕ್ಷಣ ಕೇಳೋಕೆ ಅವರು ತುಂಬ ಎಲ್ಲ ಥರ ತಿಳ್ಕೊಂಡು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೂ ಅದನ್ನು ಎರಡನೇ ಮಾತಿಲ್ಲ. 200 ಸಿನಿಮಾ ಮಿನಿಮಮ್ ಕೇಳ್ತೀವಿ, 225 ಕೇಳ್ತೀವಿ. ಇನ್ನೊಂದು 5 ಲಕ್ಷ ಜಾಸ್ತಿ ಕೊಡೋದು ಕೇಳ್ತೀವಿ. ಆದರೆ